ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮೇ ತಿಂಗಳ ವಿಶೇಷತೆಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಈ ತಿಂಗಳು ಒಟ್ಟು 3 ವಿಶೇಷತೆಗಳನ್ನ ಪ್ರಮುಖವಾಗಿ ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಈ ತಿಂಗಳು ಪ್ರಾರಂಭವಾಗೋದು ಬುದ್ಧ ಪೌರ್ಣಮಿ ದಿವಸದಿಂದ. ಶಾಂತಿಯ ಸಂಕೇತವನ್ನ ಭಾರತದಾದ್ಯಂತ ಮತ್ತು ಹಲವು ವಿದೇಶಗಳಲ್ಲೂ ಹಬ್ಬಿಸಿದಂತಹ ಬುದ್ಧನನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂತಹ ಬುದ್ಧ ಪೌರ್ಣಮಿ ಇರತಕ್ಕಂತಹ ದಿವಸ 1ನೇ ತಾರೀಕು ಪೌರ್ಣಮಿ. ಅದನ್ನು ಬುದ್ಧ ಪೌರ್ಣಮಿ ಅಂತಾನೆ ಕರಿತೀವಿ. ಹಲವಾರು ರೀತಿಯಲ್ಲಿ ಜ್ಞಾನೋದಯಕ್ಕೆ, ತ್ಯಾಗಕ್ಕೆ, ಶಾಂತಿಗೆ ಹೆಸರನ್ನು ಮಾಡಿದಂತಹ ಆ ಬುದ್ಧನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿವಸ. ಜನ್ಮ ಮತ್ತು ಮರಣ ಎರಡನ್ನೂ ಸಹ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಬೋಧಿ ವೃಕ್ಷವನ್ನ ಬೌದ್ಧರು ವಿಶೇಷವಾಗಿ ಪೂಜಿಸ್ತಕ್ಕಂತಹ ದಿವಸವೂ ಸಹ ಈ ದಿವಸ. ಬುದ್ಧನ ನೆನಪಿನಲ್ಲಿ ಅವನ ಬದುಕಿನ ಎಲ್ಲ ಮಜಲುಗಳನ್ನ ಸ್ಮರಿಸಿ ಅವರಂತೆ ಶಾಂತಿಯಾಗಿ ಬದುಕುವುದನ್ನ ಕಲಿತುಕೊಳ್ತಕ್ಕಂತಹ ಪುಣ್ಯ ದಿವಸ ಅಂತಾನೆ ಹೇಳ್ಬೋದು. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಅದರ ಜೊತೆಗೆ 11ನೇ ತಾರೀಕು 5ನೇ ತಿಂಗಳು 2026 ಅವತ್ತು ವಿಶೇಷವಾಗಿ ವೈಶಾಖ ಮಾಸದ ನವಮಿ. ಆ ನವಮಿ ತಿಥಿಯಂದು ಹನುಮತ್ ಜಯಂತಿ ಇರ್ತಕ್ಕಂಥದ್ದು. ನಮ್ಮ ಎಲ್ಲರ ಪ್ರೀತಿಯ ಹನುಮಂತ ದಾಸರ ಕೈನಲ್ಲಿ ಕಂದ ಅಂತ ಸೀತಾಮಾತೆ ಕರೆದ್ಲು ಅಂತ ಊಹೆ ಮಾಡಿಕೊಂಡು, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಅಂತ ಹೇಳಿ ದಾಸರು ಬರೀತಾರೆ. ಬಹುಶಃ ದಾಸರು ಊಹೆಯನ್ನ ಮಾಡಿಕೊಂಡು ಸೀತಾ ಮತ್ತು ಹನುಮಂತನ ಸಂವಾದ ಹೀಗಿದ್ದಿರಬಹುದು ಅನ್ನುವಂತಹ ಮಾತುಗಳು ಎಷ್ಟು ಚೆನ್ನಾಗಿದ್ದಾವಲ್ಲ. ಅಣುವೂ ಹೌದು, ಮಹಾಬಲನೂ ಹೌದು. ಇಂತಹ ಹನುಮಂತ ನಮ್ಮ ಕಿಷ್ಕಿಂಧದಲ್ಲಿ ಕೇಸರಿ ಮತ್ತು ಅಂಜನಾದೇವಿಗೆ ಜನ್ಮಿಸಿದಂತಹ ಪುಣ್ಯದ ದಿವಸ ವೈಶಾಖ ನವಮಿ. ಹಾಗಾಗಿ ಹನುಮತ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ, ಮೇ 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ ಜ್ಯೇಷ್ಠ ಅಧಿಕ ಮಾಸ ಬರುವಂಥದ್ದು. ಈ ಅಧಿಕ ಮಾಸ 32-33 ತಿಂಗಳಿಗೆ ಒಂದ್ಸಲ ಬರ್ತಾ ಇರುತ್ತೆ. ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ,
ನೋಡಿ, ಚಂದ್ರನ ಒಂದು ವರ್ಷದ ಲೆಕ್ಕವನ್ನು ತಗೊಂಡ ಸಂದರ್ಭಕ್ಕೆ 354 ದಿನಗಳಾಗ್ತದೆ. ಅದೇ ರೀತಿಯಾಗಿ ಸೂರ್ಯನ ದಿನಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ 365 ದಿವಸಗಳು ಬರುತ್ತೆ. ಒಟ್ಟಾರೆಯಾಗಿ 10-11 ದಿವಸಗಳ ಅಂತರ ಸೂರ್ಯ ಮತ್ತು ಚಂದ್ರನಿಗೆ ಇರ್ತಕ್ಕಂಥದ್ದು. ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಸಲುವಾಗಿ ಒಂದು ತಿಂಗಳನ್ನ 32-33 ತಿಂಗಳು ಒಂದ್ಸಲ ಆಡ್ ಮಾಡಿದ ಸಂದರ್ಭಕ್ಕೆ ಎರಡನ್ನು ಸಮಾನಾಂತರಿಸುವ ರೀತಿನಲ್ಲಿ ನೋಡಿದಾಗ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡದೇ ಇರತಕ್ಕಂತಹ ತಿಂಗಳು ಅದಾಗಿರ್ತದೆ. ಹಾಗಾಗಿ ಅದನ್ನು ಅಧಿಕ ಮಾಸ ಅಂತ ಕರಿತೀವಿ. ಅಧಿಕ ಮಾಸದಲ್ಲಿ ನಮಗೆ ಈ ಜಪತಪಗಳು, ದಾನ ಧರ್ಮಗಳು, ಮನಸ್ಸನ್ನ ಶುದ್ಧವಾಗಿ ಇಟ್ಟುಕೊಂಡಿರ್ತಕ್ಕಂತಹದ್ದು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಅಧಿಕ ಮಾಸದ ಆಚರಣೆಯನ್ನ ತಾವೆಲ್ಲರೂ ಸಹ ಮಾಡಬೇಕು. ಅದೆಲ್ಲವೂ ಸಹ ಒಳ್ಳೇದಾಗ್ತಕ್ಕಂತಹದ್ದು. ಇನ್ನು ಪ್ರಮುಖವಾಗಿ ಬದಲಾಗ್ತಾ ಇರತಕ್ಕಂತಹ ಗ್ರಹಗಳನ್ನ ನೋಡಿದಂತಹ ಸಂದರ್ಭದಲ್ಲಿ 11ನೇ ತಾರೀಕು 5ನೇ ತಿಂಗಳು 2026 ಕುಜ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. 14ನೇ ತಾರೀಕು 5ನೇ ತಿಂಗಳು 2026 ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ರೆ ಅದೇ ದಿವಸ ಅಂದ್ರೆ 14ನೇ ತಾರೀಕೆ ಶುಕ್ರ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 5ನೇ ತಿಂಗಳು 2026 ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 29ನೇ ತಾರೀಕು 5ನೇ ತಿಂಗಳು 2026 ಮಿಥುನ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇದಿಷ್ಟು ಗ್ರಹದ ಸ್ಥಾನದ ಬದಲಾವಣೆಯ ವಿಚಾರಗಳು. ಜೊತೆಗೆ ಈ ಮೇ ತಿಂಗಳಲ್ಲಿ ಕೃತಿಕಾ ಮಳೆ ಇದೆ. ಕೃತಿಕಾ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು 11ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ. ಇದು ನಮ್ಮ ರೈತಾಪಿ ವರ್ಗದವರಿಗೆ ಬಹಳ ಅನುಕೂಲ ಆಗ್ತಕ್ಕಂತಹ ವಿಚಾರ. ಯಾವ ದಿನಾಂಕಗಳಲ್ಲಿ ಮಳೆ ಬರಬಹುದಪ್ಪ ಅಂತಂದ್ರೆ ನೋಡಿ, 11ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು, 23ನೇ ತಾರೀಕು, 24ನೇ ತಾರೀಕು, ಇದಿಷ್ಟು ದಿವಸಗಳು ಸಾಧಾರಣವಾಗಿರತಕ್ಕಂತಹ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಇದು ನಮ್ಮ ರೈತಾಪಿ ವರ್ಗದವರಿಗೆ ಬಹಳ ಅನುಕೂಲತೆಗಳು. ಯಾಕಂದ್ರೆ ಇನ್ನೇನು ಮತ್ತೆ ಕೃಷಿ ಚಟುವಟಿಕೆಗಳು ಮಾಡಿಕೊಳ್ಬೇಕಲ್ಲ, ಜೀವನೋಪಾಯ ಆಗ್ಲೇಬೇಕಲ್ಲ. ಹಾಗಾಗಿ ಅವತ್ತಿನ ದಿವಸಗಳು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಈ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ರಾಶಿ ಭವಿಷ್ಯ ಹೇಗಿದೆ ಅಂತ ಈಗ ಗಮನಿಸೋಣ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಗ್ರಹದ ಪರಿಸ್ಥಿತಿಗಳಿಂದಾಗಿ ಯಾವ ರೀತಿಯಾಗಿರತಕ್ಕಂತಹ ಫಲಾನುಫಲಗಳು ಬರಬಹುದು ಅಂತ ಹೇಳಿದ್ರೆ, ನೋಡಿ, ನಿಮಗೆ ರಾಶಿಯಲ್ಲಿ ರವಿ ಮತ್ತು ಬುಧರು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ದ್ವಿತೀಯದಲ್ಲಿ ಗುರು ಮತ್ತು ಶುಕ್ರರು, ಚತುರ್ಥ ಸ್ಥಾನದಲ್ಲಿ ಕೇತುವಿನ ಸಂಚಾರ, 10ನೇ ಮನೆ ಒಳಗಡೆ ರಾಹು, 11ರಲ್ಲಿ ಶನಿ, 12ರಲ್ಲಿ ಕುಜನ ಸಂಚಾರ ಆಗ್ತಾ ಇರತಕ್ಕಂತಹದ್ದು. ಈ ಒಂದು ಗ್ರಹ ಸ್ಥಿತಿಗಳಿಂದಾಗಿ ವ್ಯಯಾಧಿಪತಿ ವ್ಯಯದಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ರೀತಿಯಾಗಿರುವಂತಹ ನಿಮಗೆ ಲಾಭದ ಉದಯಗಳು ಜಾಸ್ತಿ ಆಗ್ತವೆ, ಹಣಕಾಸಿನ ಒಳಹರಿವು ಜಾಸ್ತಿ ಆಗ್ತಕ್ಕಂಥದ್ದು. ಅನೇಕ ವಿಚಾರಗಳಲ್ಲಿ ನೀವು ಲಾಭವನ್ನ ಗಮನಿಸ್ತೀರಾ. ಬಹಳ ಸುಖ ಸೌಖ್ಯದ ವೃದ್ಧಿ ಆಗ್ತಕ್ಕಂತಹದ್ದು. ಆರೋಗ್ಯದಲ್ಲಿ ಬಹಳ ಸುಧಾರಣೆಯನ್ನ ನೋಡ್ತೀರಾ. ವ್ಯಾಪಾರದಲ್ಲಿ ಬಹಳ ಅಭಿವೃದ್ಧಿ ಉಂಟಾಗ್ತದೆ. ಅದೇ ರೀತಿಯಾಗಿ ಬಂಧು ಮಿತ್ರರು ಬಹಳ ಸಹಾಯ ಸಹಕಾರಗಳನ್ನ ನಿಮ್ಮ ಜೀವನದಲ್ಲಿ ಕೊಡ್ತಾರೆ. ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ, ಧರ್ಮಾಸಕ್ತರಾಗ್ತೀರಿ. ತೀರ್ಥಯಾತ್ರೆಗಳು, ಪುಣ್ಯಕ್ಷೇತ್ರಗಳ ದರ್ಶನವನ್ನ ವೃಷಭ ರಾಶಿಯವರು ಮಾಡ್ತೀರಾ. ಅದೇ ರೀತಿಯಾಗಿ ನಿಮಗೆ ಧನಸ್ಥಾನದಲ್ಲಿ ನಿಮ್ ಗುರು ಮತ್ತು ಶುಕ್ರರ ಸಂಯೋಗ ಉಂಟಾಗಿರತಕ್ಕಂಥದ್ದು ಮತ್ತು ಧನಾಧಿಪತಿಯು ನಿಮಗೆ ರಾಶಿಯಲ್ಲಿ ಬಂದಿರತಕ್ಕಂಥದ್ದು. ಬುಧಾದಿತ್ಯ ಯೋಗದ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಅನುಕೂಲತೆಗಳನ್ನ ನೋಡೋದಕ್ಕೆ ಸಾಧ್ಯವಾಗ್ತದೆ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದಷ್ಟು ಹಣಕಾಸಿನ ವೈಭವದ ಬೆಳವಣಿಗೆ ಅಂತಾನೆ ಹೇಳ್ಬಹುದು. ಸಣ್ಣ ಪುಟ್ಟ ಬೆಳವಣಿಗೆ ಅಲ್ಲ, ತುಂಬಾ ಚೆನ್ನಾಗಿರ್ತಕ್ಕಂತಹ ಬೆಳವಣಿಗೆ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಾಗತ್ತೆ. ಬಹಳ ದಿವಸಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಕೆಲಸ ಕಾರ್ಯಗಳಲ್ಲಿ ಬಹಳ ಯಶಸ್ಸನ್ನ ಪಡ್ಕೋತೀರಾ. ವಿರೋಧಿಗಳಿಂದ ನೀವು ಸ್ವಲ್ಪ ಮಟ್ಟಕ್ಕೆ ಎಚ್ಚರಿಕೆಯಿಂದ ಇರಲೇಬೇಕಾಗ್ತದೆ. ನಿಮ್ಮ ಅತ್ಯಂತ ಗುಪ್ತ ವಿಚಾರಗಳನ್ನ ಯಾರಿಗೂ ಹೇಳ್ಕೊಳ್ಳುವಂತಹದ್ದು ಬೇಡ. ಯಾರಿಗೂ ನಿಮ್ಮ ಗುಪ್ತ ವಿಚಾರಗಳನ್ನ ಹೇಳ್ಕೊಳಕ್ ಹೋಗೋಕ್ ಬೇಡ. ಜೊತೆಗೆ ಶನಿಕಾಟವೇನು ಇಲ್ಲ. ಗುರುಬಲವನ್ನ ಮುಂದಿನ ದಿನಗಳಲ್ಲಿ ಕಳ್ಕೊಳ್ತಾ ಇದ್ದೀರಿ. ಗುರುವಿನ ಅನುಗ್ರಹವನ್ನ ನೀವು
ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ 2ನೇ ತಾರೀಕಿಗೆ ಕಳ್ಕೊಳ್ತಿದ್ದೀರಿ. ಆದ್ರೆ ಅದು ಉಚ್ಚ ಕ್ಷೇತ್ರವಾಗಿರೋದ್ರಿಂದ ನಿಮಗೆ ಒಂದು 30 ಭಾಗದಷ್ಟಾದರೂ ಸಹ ಗುರುವಿನ ಅನುಗ್ರಹ ಸಿಗುತ್ತೆ. ಗುರುಬಲ ಕಳು ಹೋಗ್ತಿದೆ ಅಂತ ಏನು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿಯೇ ಗುರುಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಗುರುಮಹಾಯಾಗದಲ್ಲಿ ಪಾಲ್ಗೊಳ್ಳಿ. ಗುರುವಿನ ಅನುಗ್ರಹ ನಮಗೆ ಯಾಕಪ್ಪ ಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯದ್ದು ಅಂದ್ರೆ ಒಂದು ವಿವಾಹವಾಗಬಹುದು, ಸಂತಾನದ ಭಾಗ್ಯ ಆಗಬಹುದು, ಕೆಲಸವಾಗಬಹುದು, ವಿದ್ಯಾಭ್ಯಾಸವಾಗಬಹುದು, ಜೀವನದ ಅಭಿವೃದ್ಧಿ ಆಗಬಹುದು, ಆಸ್ತಿ ಸಿಗ್ತಕ್ಕಂತಹದ್ದು, ಅದೃಷ್ಟ ಸಿಗತಕ್ಕಂತಹದ್ದು, ನಮ್ಮ ಇಚ್ಛಿತ ಜೀವನವನ್ನ ನಮ್ಮ ಇಚ್ಛೆಗೆ ಬೇಕಾದ ಹಾಗೆ ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಜೀವಿಸುವಂತಹದ್ದಾಗಬಹುದು. ಇಂಥದ್ದಕ್ಕೆಲ್ಲ ಗುರುಬಲ ಬೇಕೇ ಬೇಕು. ಗೋಚಾರದಲ್ಲಿ ಗುರುಬಲ ವರ್ಷದಿಂದ ವರ್ಷಕ್ಕೆ ಭಿನ್ನವಾಗ್ತಾ ಹೋಗ್ತಾ ಇದ್ದಿರುತ್ತೆ. ಆದ್ರೆ ನಿಮ್ ಜನ್ಮಜಾತಕದಲ್ಲೂ ಏನಾದರೂ 3ನೇ ಮನೆಯಲ್ಲಾಗ್ಲಿ, 6ನೇ ಮನೆಯಲ್ಲಾಗ್ಲಿ, 8ನೇ ಮನೆಯಲ್ಲಾಗ್ಲಿ, 12ನೇ ಮನೆಯಲ್ಲಾಗ್ಲಿ ಗುರುವಿನ ಸಂಚಾರ ಇದ್ದಾಗ ಖಂಡಿತವಾಗಿಯೂ ನೀವು ಸಹ ಗುರು ಶಾಂತಿಯನ್ನು ಮಾಡಿಸ್ಲೇಬೇಕಾಗ್ತದೆ. ಕಾರಣ ನಿಮಗೆ ಜಾತಕದ ಒಳಗಡೆಯೇ ಗುರುವಿನ ಅನುಗ್ರಹ ಸರಿಯಾಗಿ ಇರೋದಿಲ್ಲ. ಗೋಚಾರದಲ್ಲಿ ಬಂದ್ರೆಷ್ಟು ಬಿಟ್ರೆಷ್ಟು 20 ಭಾಗದ ಫಲ. ಹಾಗಾಗಿ ಗುರುಮಹಾಯಾಗಕ್ಕೆ ಬಂದ ಸಂದರ್ಭಕ್ಕೆ ನಿಮ್ಮ ಜನ್ಮ ಜಾತಕದ್ದು ಮತ್ತು ಗೋಚಾರದ್ದು ಎರಡೂ ಸಹ ಪರಿಹಾರ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಈಗ ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದಾಗಿ ಯಮುನಾ ನದಿಯು ಪುಷ್ಕರವಾಗ್ತದೆ. ಪುಷ್ಕರ ಸ್ನಾನ ನಾವು ಪ್ರತಿ ವರ್ಷ ಮಾಡ್ತಾನೆ ಇರ್ತೇವೆ. ಗುರುವು ತನ್ನ ರಾಶಿ ಚಕ್ರದ ಬದಲಾವಣೆಯಿಂದ ಹಲವಾರು ನದಿಗಳು ಪುಷ್ಕರವಾಗ್ತಾನೆ ಇರುತ್ತೆ. 12 ನದಿಗಳು, ಗಂಗೆಯಿಂದ ನರ್ಮದಾ ನದಿಯವರೆಗೂ. ಗಂಗಾ ಆಗಬಹುದು, ಅದೇ ರೀತಿಯಾಗಿ ಸಿಂಧು ಆಗಬಹುದು, ಸರಸ್ವತಿ ಆಗಬಹುದು, ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರ, ನರ್ಮದಾ, ಹೀಗೆ 16 ನದಿಗಳು, 12 ನದಿಗಳು ಪರಮ ಪವಿತ್ರವಾಗಿ ಪುಷ್ಕರವಾಗುತ್ತವೆ. ಆ ಪುಷ್ಕರವಾದ ಸಂದರ್ಭದಲ್ಲಿ ನದಿ ತೀರ್ಥದಲ್ಲಿ ಪುಷ್ಕರ ಸ್ನಾನವನ್ನ ಮಾಡ್ತಕ್ಕಂಥದ್ದು ಪದ್ಧತಿ. ನಿಮ್ಮ ಜನ್ಮ ಜಾತಕದಲ್ಲೇನಾದರೂ ಗುರು ಮತ್ತು ರಾಹು ಕರ್ಕಾಟಕ ರಾಶಿಯಲ್ಲಿ ಇದ್ದ ಸಂದರ್ಭಕ್ಕೆ ಅದನ್ನ ಗುರುರಾಹು ಚಾಂಡಾಲ ಯೋಗ ಅಂತ ಕರಿತೀವಿ. ಆ ಚಾಂಡಾಲ ಯೋಗ ಯಾಕಾದ್ರೂ ಬರುತ್ತಪ್ಪ ಅಂತ ಹೇಳಿದ್ರೆ, ನದಿಯನ್ನ ನೀವು ಮೈಲಿಗೆ ಮಾಡಿದ್ರಿ, ನದಿಗೇನಾದ್ರೂ ಅಪಚಾರಗಳನ್ನ ಮಾಡಿದ್ದಾಗ, ನದಿ ನೀರನ್ನ ನೀವು ಅಪವಿತ್ರಗೊಳಿಸಿದ್ದಾಗ ನಿಮಗೆ ಗುರು ಮತ್ತು ರಾಹು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಒಂದೊಂದು ಭಾಗದಲ್ಲಿ ಇದ್ದ ಸಂದರ್ಭದಲ್ಲಿ ಒಂದೊಂದು ನದಿಯ ಶಾಪಗಳು ಅಂತ ನಾವು ಕರಿತೀವಿ. ಕರ್ಕಾಟಕ ರಾಶಿಯಲ್ಲಿ ಇದ್ದ ಸಂದರ್ಭಕ್ಕೆ ಯಮುನಾ ನದಿಯ ಶಾಪ ಉಂಟಾಗಿರ್ತದೆ. ಆ ಯಮುನಾ ನದಿಯಲ್ಲಿ 12 ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಈ ಪುಷ್ಕರ ಸ್ನಾನವನ್ನ ಮಾಡಬೇಕಾಗ್ತದೆ. ಸಾಧ್ಯವಾದಂಥವರು ಯಮುನಾ ಘಟ್ಟಕ್ಕೆ ಹೋಗಿ ಯಮುನಾ ಘಟ್ಟದಲ್ಲೇ ಸ್ನಾನ ಮಾಡ್ಕೊಂಡು ಬನ್ನಿ. ಸಾಧ್ಯವಿಲ್ಲದೆ ಇರತಕ್ಕಂಥವರಿಗೆ ನಾವು ಯಮುನಾ ತೀರ್ಥವನ್ನ ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗದ ಸಂದರ್ಭದಲ್ಲಿ ಪೂಜಿಸಿ ನಿಮಗೆ ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ. ಬಂದಂತಹವರಿಗೆ ಆ ಯಮುನಾ ತೀರ್ಥವನ್ನ ನೀವ್ ಏನ್ ಮಾಡಬೇಕು, ಜೂನ್ 15ನೇ ತಾರೀಕಿನ ಒಳಗೆ ನಿಮ್ಮ ಮನೆಯಲ್ಲಿ 3 ದಿವಸಗಳ ಕಾಲ ಇಟ್ಕೊಂಡಿದ್ದು ಪೂಜಿಸಿ, ಅದಾದ ನಂತರ ಸ್ನಾನದ ನೀರಿಗೆ ಆ ಯಮುನಾ ತೀರ್ಥವನ್ನ ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿದ್ದೆ ಆದ್ರೆ ಆ ಯಮುನಾ ಘಟ್ಟದಲ್ಲಿ ಸ್ನಾನ ಮಾಡಿದಂತಹ ಪುಣ್ಯದ ಫಲವೇ ಸಿಗ್ತದೆ. ಹಾಗಾಗಿ ಈ ಒಂದು ಉಪಯೋಗವನ್ನ 31ನೇ ತಾರೀಕು 5ನೇ ತಿಂಗಳು 2026 ವಿಶೇಷವಾದಂತಹ ಆ ಕಾಲಘಟ್ಟದಲ್ಲಿ ನಾವು ನಿಮ್ಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಗಕ್ಕೆ ಬರ್ತಕ್ಕಂಥವರಿಗೆ ಮತ್ತು ಗುರು ಶಾಂತಿಯಲ್ಲಿ ಪಾಲ್ಗೊಂಡವರಿಗೂ ಸಹ, ಯಾರು ಪೂಜೆ ಮಾಡಿಸ್ತಾ ಇದ್ದೀರಾ ಅವರಿಗೂ ಕೊಡ್ತೀವಿ, ಮಾಡಿಸ್ದೇ ಇದ್ದಂಥವರಿಗೂ ಕೊಡ್ತೀವಿ. ಪೂಜೆ ಮಾಡಿಸಿದಂಥವ್ರಿಗೆ ಮಾತ್ರ ಅಂತಾನೆ ಅಲ್ಲ, ಯಾರು ಬಂದು ಬೇಕಾದ್ರೂ ಯಮುನಾ ತೀರ್ಥ ಬೇಕು ಅಂತ ಹೇಳಿ ಕೇಳಿ ತಗೊಂಡು ಹೋಗಿ. ಸ್ವತಃ ನಾವೇ ಕೊಡ್ತೀವಿ, ನಿಮ್ಗೆ ಅನುಕೂಲತೆಗಳು ಉಂಟಾಗ್ಲಿ. ಅದೇ ರೀತಿಯಾಗಿ ಗುರು ಮಹಾಯಾಗದಲ್ಲಿ ವಿಶೇಷವಾಗಿ ಪಾಲ್ಗೊಂಡು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಗುರುದೋಷವನ್ನ ನಿವಾರಣೆ ಮಾಡಿಕೊಳ್ಳಿ. ಈ ಗುರು ಮಹಾಯಾಗದ ಶುಲ್ಕವು ನಿಮಗೆ 800 ರೂಪಾಯಿಗಳಾಗಿರುತ್ತೆ. ಸೊ ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂತಹ ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ಇನ್ನು ಗುರು ಮಹಾಯಾಗದಲ್ಲಿ ಯಾಗದ ನಂತರ ನಿಮಗೆ ಕೊಡ್ತಾ ಇರತಕ್ಕಂತಹ ರಕ್ಷ ಪ್ರಸಾದ, ರಕ್ಷೆಯು
ಅಂದ್ರೆ ಗುರು ಕವಚವನ್ನ ಮತ್ತು ಅಕ್ಷತಾ ಪ್ರಸಾದವನ್ನ ಕೊಡ್ತೀವಿ. ಅದು ಎರಡನ್ನೂ ಸಹ ನೀವು ಇಟ್ಕೊಂಡಿರ್ಬೇಕು. ಕವಚವನ್ನ ಧರಿಸಿಕೊಳ್ಬೇಕು, ಕತ್ನಲ್ಲಾಗ್ಲಿ ಅಥವಾ ತೋಳ್ನಲ್ಲಾಗ್ಲಿ. ಅಕ್ಷತೆಯನ್ನ 2 ಭಾಗಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದು ನೀವು ಒಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ದಿನ ನಮಸ್ಕಾರಗಳನ್ನು ಮಾಡ್ಕೋಬೇಕು. ಇನ್ನೊಂದು ಒಂದು ಪ್ಯಾಕ್ ಮಾಡಿ ಇಟ್ಕೊಂಡು ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳಿಗೆ ಮುಂದುವರಿರಿ. ಗುರುವಿನ ಅನುಗ್ರಹ ಉಂಟಾಗ್ತದೆ. ಈ ವಿಶೇಷವಾದಂತಹ ಗುರುವಿನ ಅನುಗ್ರಹ ಪಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ ಅಂತ ಹೇಳ್ತಾ, ಇನ್ನು ಶನಿಯಿಂದ ನಿಮ್ಗೆ ಅಂತಹ ಸಮಸ್ಯೆ ಏನಿಲ್ಲ, ಬಹಳ ಲಾಭಗಳನ್ನೇ ನೀವು ನಿರೀಕ್ಷೆ ಮಾಡಬಹುದು. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳನ್ನ ನೀವು ನೋಡ್ತೀರಿ, ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡ್ತೀರಿ, ಆರೋಗ್ಯ ಸುಧಾರಣೆ ಆಗ್ತದೆ. ಒಂದಷ್ಟು ಸ್ಥಿರ ಆಸ್ತಿಗಳನ್ನ ಸಂಪಾದನೆ ಮಾಡಿಕೊಳ್ತಕ್ಕಂತಹ ಶುಭ ಸಂದರ್ಭಗಳು ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇದೆ. ಅದೇ ರೀತಿಯಾಗಿ ನೂತನ ಬಂಡವಾಳಗಳನ್ನ ಹೂಡಿಕೆ ಮಾಡ್ಕೊಳ್ಳೋದಕ್ಕೂ ಸಹ ಇದು ಬಹಳ ಸಕಾಲ ಅಂತಾನೆ ಹೇಳಬಹುದು. ಒಂದಷ್ಟು ಹೊಸ ಹೊಸ ವ್ಯಾಪಾರ ವ್ಯವಹಾರಗಳಿಂದ ಹೆಚ್ಚಿನ ಲಾಭಗಳನ್ನು ನೋಡ್ತೀರಿ. ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡ್ಕೋತೀರಾ. ಮಾಡೋದ್ರಿಂದ ಲಾಭಗಳಿದ್ದಾವೆ, ಆದ್ರೆ ಸ್ವಲ್ಪ ಜಾಗ್ರತೆ. ಯಾರನ್ನ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಿ ಪಾಲುದಾರರನ್ನಾಗಿ ಅನ್ನೋದನ್ನ ಚಿಂತನೆ ಮಾಡ್ಲೇಬೇಕು. ಸುಮ್ನೆ ಯಾರ್ಯಾರನ್ನೋ ಜೊತೆಗೆ ಹಾಕೊಂಡು ಸುಮ್ನೆ ಕಷ್ಟಗಳನ್ನ ಪಡುವುದಕ್ಕಾಗಲ್ಲ ಅಲ್ವಾ. ಯೋಚನೆ ಮಾಡಿ ಹೆಜ್ಜೆ ಇಡಿ, ಒಳ್ಳೇದಾಗ್ಲಿ. ಇನ್ನ ಅದೇ ರೀತಿಯಾಗಿ ಹನುಮ ಜಯಂತಿನ ಆಚರಣೆ ಮಾಡಿ, ಬುದ್ಧ ಪೌರ್ಣಿಮೆಯನ್ನ ಆಚರಣೆ ಮಾಡಿ, ಯಮುನಾ ತೀರ್ಥದಲ್ಲಿ ಸ್ನಾನವನ್ನ ಮಾಡಿ ಶುಭವಾಗ್ಲಿ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇನ್ನೊಂದಷ್ಟು ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗಗಳು ಸಿಗ್ತಕ್ಕಂತಹದ್ದು. ಅದೇ ರೀತಿಯಾಗಿ ಈಗಾಗ್ಲೇ ಕೆಲಸ ಮಾಡ್ತಾ ಇದ್ದಂತಹವರಿಗೆ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿ ಆಗತ್ತೆ. ಮುಂಬಡ್ತಿಗಳು ಸಿಗ್ತಕ್ಕಂತಹದ್ದು. ಅದರಲ್ಲೂ ಈ ಸರ್ಕಾರದ ಉನ್ನತ ದರ್ಜೆನಲ್ಲಿ ಇರ್ತಕ್ಕಂಥವರಿಗೆ ಶುಭ ರೀತಿಯಾದಂತಹ ವರ್ಗಾವಣೆಯ ಯೋಗಗಳು ಇದೆ. ಚೆನ್ನಾಗಿರ್ತಕ್ಕಂತಹ ಸುಸಂದರ್ಭ ವೃಷಭ ರಾಶಿಯವರಿಗೆ ಉಪಯೋಗಿಸ್ಕೊಳ್ಳಿ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದ ಸಂದರ್ಭದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ 1 ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ಸುತ್ತಮುತ್ತ ಇರತಕ್ಕಂತಹ ವಾತಾವರಣದಲ್ಲಿ ಸಾಧ್ಯವಾದಷ್ಟು ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ. ಪ್ರಕೃತಿಯನ್ನು ಉಳಿಸಿದರೆ, ಪ್ರಕೃತಿಯನ್ನ ಬೆಳೆಸಿದರೆ ಪರಮೇಶ್ವರನೇ ನಮ್ಮನ್ನ ಹರಸಿ ಹಾರೈಸ್ತಾನೆ. ನಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗ್ತದೆ. ಶುಭವಾಗ್ಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಆಪದುದ್ಧಾರಕ ದೀಪದುರ್ಗಾ ಸ್ತೋತ್ರದ ಪಠಣವನ್ನ ಮಾಡ್ತಾ ಬನ್ನಿ ಪ್ರತಿನಿತ್ಯ ಸಂಧ್ಯಾ ಕಾಲದಲ್ಲಿ. ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಮೇ ತಿಂಗಳ ಮಾಸ ಭವಿಷ್ಯ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.